ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ರೀತಿಯಲ್ಲಿ ಹೂವು ಕಟ್ಟೋದು ಯಾವ ರೀತಿ ಅಂತ ನೋಡೋಣ. ತುಂಬ ಸಿಂಪಲಾಗಿ ಕಟ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸಂಜೆ ಮಲ್ಲಿಗೆ, ನೀವು ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಕನಕಾಂಬರ, ಕಾಕಡ ಈ ಥರ ಹೂವುಗಳಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಕಟ್ಟೋದಕ್ಕೆ. ಕಟ್ಟೋದು ಹೇಗೆ, ಯಾವ ರೀತಿ ಅನ್ನೋದನ್ನು ನೋಡೋಣ ಬನ್ನಿ. ಹೂವು ಕಟ್ಟೋದು ನೋಡೋಣ. ಮೊದಲು ಒಂದು ಉಲ್ಲನ್ ತೊಗೊಂಡಿದ್ದೀನಿ. ಒಂದು 15 ಸುತ್ತಾದರೂ ಹಾಕೋಬೇಕು. 20 ಸುತ್ತ ಹಾಕೊಂಡಿದ್ದೀನಿ. ಹಾಕೊಂಡ್ಮೇಲೆ ನಮಗೆ ಸುತ್ತೋದಕ್ಕೆ ಎಷ್ಟು ಬೇಕು ನೂಲು ನೋಡ್ಕೊಂಡು, ಅದಕ್ಕಿಂತ ಡಬ್ಬಲ್ ಬೇಕಾಗುತ್ತೆ. ಆದರೆ ತುಂಬ ಉದ್ದ ಆಗ್ಬಿಟ್ರೂ ನಮಗೆ ಎಳೆಯೋದಕ್ಕೆ ಕಷ್ಟ ಆಗುತ್ತೆ. ನೋಡ್ಕೊಂಡು ನೀವು ಮತ್ತೆ ಜಾಯಿಂಟ್ ಮಾಡ್ಕೋಬೋದು. ತುಂಬ ತುಂಡ ಆದರೂ ಕೂಡ ನಾನು ಎಷ್ಟು ತೊಗೊಂಡಿದ್ದೀನಿ. ತುಂಡಾದ್ರೂ ನಾವು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಹೂವು ಕಟ್ಟಿದ ನಂತರ ಕೂಡ ನಾವು ಜಾಯಿಂಟ್ ಮಾಡ್ಕೊಳ್ಬೋದು. ಈಗ ಒಂದು 2 ಇಂಚ್ ಬಿಟ್ಟು ಫಸ್ಟ್ ಇಲ್ಲಿ ಹೂವನ್ನ ಕಟ್ಕೋಬೇಕಾಗುತ್ತೆ. ನಾರ್ಮಲಾಗಿ ಹೂವು ಯಾವ ರೀತಿ ಕಟ್ತೀರಾ ಆ ರೀತಿ ಕಟ್ಕೊಳ್ಳಿ. ನಾನು ಸಣ್ಣ ಇರೋದ್ರಿಂದ ಮಲ್ಲಿಗೆ ಹೂವುಗಳು 2 ಹಾಕೊಳ್ತಾ ಇದ್ದೀನಿ. ಇಷ್ಟೇ ನಾಟ್ ಹಾಕಾಯಿತು. ಫಸ್ಟು ಒಂದ್ಸಲ ಏನು ಕಟ್ತೀರಾ ಅದನ್ನಷ್ಟೇ ನಾಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ತಿರುಗಿಸ್ಕೊಂಡು ಈ ನೂಲು ನಮ್ಮ ಬೆರಳ ಮೇಲೆ ಇರಬೇಕು. ಅದ್ರ ಮೇಲ್ಗಡೆ ಹೂವು ಜೋಡಿಸ್ತಾ ಹೋಗ್ಬೇಕು. ನಾವು 2 ಹೂವು ತಗೊಳ್ತಾ ಇದ್ದೀನಿ ನಾನು ಒಂದೊಂದು ಕಡೆಗೆ. ನೀವು ಕಾಕ್ತಾ ಇಲ್ಲ ಆದರೆ ಒಂದೊಂದು ಹೂವನ್ನೇ ಹಾಕ್ಕೊಳ್ಬೋದು, ದಪ್ಪ ಇರುತ್ತದು. ನೋಡಿ ಈ ಥರ ನೂಲು ಮೇಲ್ಗಡೆ ಹೂವು ಇಟ್ಕೋಬೇಕು. ಈ ಬೆರಳು ಸಪೋರ್ಟ್ ತಗೊಳ್ಳಿ. ಅದ್ರ ಹೂವದ ಮೇಲ್ಗಡೆಯಿಂದ ದಾರ ಬರಬೇಕು. ಈ ದಾರ ಏನಿದೆ ಇದು ಒಳಗಡೆಯಿಂದ ನಾವು ನಾಟ್ ಹಾಕೋಬೇಕಾಗುತ್ತೆ. ಈ ಥರ ತಗೋಬೇಕಾಗುತ್ತೆ. ಹುಲ್ಲನ್ನು ಈ ರೀತಿ ಒಳಗಡೆಯಿಂದ ತಗೊಳ್ಳೋದ್ರಿಂದ ನಾಟ್ ಆಗುತ್ತೆ. ಅದು ಇಷ್ಟೇ, ಒಂದೇ ನಾಟು. ನಮಗೆ 2-3 ಹಾಕೋ ಅವಶ್ಯಕತೆ ಇಲ್ಲ. ಟೈಟಾಗಿ ಕೂತ್ಕೊಳ್ಳುತ್ತೆ. ಆದಷ್ಟು ದಪ್ಪ ನೂಲು ಅಥವಾ ಹುಲ್ಲನ್ನು ತಗೊಳ್ಬೇಕಾಗುತ್ತೆ. ಬಟ್ಟೆ ಹೊಲಿಯೋ ದಾರದಲ್ಲೆಲ್ಲ ಚೆನ್ನಾಗಿರೋದಿಲ್ಲ ಕಟ್ಟೋದಕ್ಕೆ. ಇದೇ ಥರ ಪ್ರತಿಯೊಂದನ್ನು ಕಟ್ಕೊಂಡು ಹೋಗ್ಬೇಕು. ನೀವು 2 ಅಂತಲ್ಲ 3-4 ಕೂಡ ಹಾಕೊಳ್ಬೋದು. ಇನ್ನೂ ದಿಂಡು ತುಂಬಾ ದಪ್ಪವಾಗಿ ಬರುತ್ತೆ. ನೋಡಿರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ. 2 ಸೈಡ್ ಒಂದೇ ತರ ಬರುತ್ತೆ. ಹೂವು ಸ್ವಲ್ಪ ಇದ್ದ ಕೂಡ ಒಂದೊಂದೇ ಕಟ್ಕೊಂಡ್ರು ತುಂಬಾ ಉದ್ದ ಮಾಲೆ ಆಗುತ್ತೆ. ಚೆನ್ನಾಗಿರುತ್ತೆ ಫೋಟೋ ಮೂಡಿಸೋದಕ್ಕೆಲ್ಲ. ಲಾಸ್ಟ್ ನಾವು ಏನೇನು ಎಂಡ್ ಮಾಡ್ತೀವಿ ಅನ್ನುವಾಗ 2 ನಾಟ್ ಹಾಕಿದ್ರೆ ಮುಗೀತದು, ಲಾಕ್ ಆಗುತ್ತೆ. ನಾವು ಹೂವು ಪ್ರತಿ ಸಲ ಹುಲ್ಲನ್ ಮೇಲೆ ಇಟ್ಟಾಗ ಇನ್ನೊಂದು ಬೆರಳಿಂದ ತಂಬಿಂದ ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಹೂವು ಉದುರೋಗ್ತವೆ, ಗ್ರಿಪ್ ಸಿಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ಮಾಲೆ. ತುಂಬಾ ಚೆನ್ನಾಗಿರುತ್ತೆ, ದಿಂಡು ತರನೇ ಬರುತ್ತೆ. ಈ ದಾರ ಏನಿದೆ ಟೈಟ್ ಆಗಿರ್ಬೇಕು. ಯಾವಾಗ ಹಿಂಗ್ ಲೂಸ್ ಬಿಡಂಗಿಲ್ಲ. ಹಿಂಗ್ ಟೈಟ್ ಆಗಿ ಇಟ್ಕೊಂಡೆ ನಾವು ಇದ್ರ ಮೇಲೆ ನಾವು ನಾಟ್ ಹಾಕೋಬೇಕಾಗುತ್ತೆ. ಹೂವು ಇಟ್ಬಿಟ್ಟು ಹಿಂಗ್ ಲೂಸ್ ಬಿಟ್ರೆ ಗ್ರಿಪ್ ಸಿಗೋದಿಲ್ಲ. ಇದೆಲ್ಲ ಲೂಸ್ ಆಗುತ್ತೆ, ತಿರಿಕೊಳ್ಳುತ್ತೆ ಹೂವು. ಈ ರೀತಿ ಟೈಟ್ ಆಗಿ ಇಟ್ಕೊಂಡ್ರೆ ಇದು ಟೈಟ್ ಇರ್ಬೇಕಿದು, ಗ್ರಿಪ್ ಇರುತ್ತೆ ನಮಗೆ ಕಟ್ಟೋದಿಕ್ಕೆ. ಈ ಹೂ ಕಟ್ಟಿದ ನಂತರ ಎಂಡಿಂಗ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಎಂಡ್ ಮಾಡುವಾಗ ನಾವು ಪ್ರತಿ ಸಲ ಹೂ ಕಟ್ಟಬೇಕಾದಾಗ 1 ನಾಟ್ ಹಾಕ್ತೀವಿ. ಈಗ ಇಲ್ಲಿ 2 ನಾಟ್ ಹಾಕಿದ್ರೆ ಹೂ ಕರೆಕ್ಟಾಗಿ ಎಂಡ್ ಆಗುತ್ತೆ. ಎಲ್ಲೂ ಹೂಗಳು ಉದುರೋಗೋದಿಲ್ಲ ಕಟ್ಟಿದ ನಂತರ. ಮತ್ತು ಈ ಹೂದಲ್ಲಿ ವಿಶೇಷತೆ ಅಂದರೆ ಮಧ್ಯದಲ್ಲೆಲ್ಲೂ ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದು ಸಲ ಎಷ್ಟು ಕಟ್ತೀವಿ, ಎಷ್ಟುದ್ದ ಬೇಕು ನೋಡಿಕೊಂಡು ಅಷ್ಟುದ್ದ ಮಾಲೆ ಮಾಡಿಕೊಂಡು ನೀವು ಎಂಡ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ನೀವು ಕಟ್ ಮಾಡಿ ಮತ್ತೆ ಏನಾದ್ರು ಶೇರ್ ಮಾಡ್ತೀವಿ, ಬೇರೆದಕ್ಕೆ ಮುಡ್ಸೋದಕ್ಕೆ 2 ಭಾಗ ಮಾಡ್ತೀವಿ ಅಂದರೆ ಮಧ್ಯದಲ್ಲಿ ಹೂವುಗಳೆಲ್ಲ ಉದುರೋಗ್ತವೆ. ಹಾಗಾಗಿ ನೋಡಿಕೊಂಡು ನೀವು ಮೊದಲೇ ಡಿಸೈಡ್ ಮಾಡ್ಕೊಂಡು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನೀವು ಕಟ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಮುಡ್ಕೊಳ್ಳೋದಕ್ಕಾಗಬಹುದು, ಫಂಕ್ಷನ್ಸ್ಗಳಿಗಾಗ್ಬೋದು, ದೇವ್ರ ಫೋಟೋ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್, ಥ್ಯಾಂಕ್ ಯು.